ಶ್ರಾವಣಿಮ್ಮ, ನಾನೀಗ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಮನಸ್ಸು ಮಂಗನಿಗಿಂತ ಚಂಚಲ ಅಂತೆ. ನಾವು ಯಾವಾಗ ಏನು ಯೋಚನೆ ಮಾಡ್ತೀವಿ ಅನ್ನೋದೇ ನಮಗೆ ಗೊತ್ತಾಗಲ್ಲ. ಅದಕ್ಕೆ ತಲೆಗೆ ಯಾವ ಕೆಟ್ಟ ಯೋಚನೆ ಬರದೇ ಇರೋ ಥರ ಇಡೀ ದಿನ ಏನಾರ ಕೆಲಸ ಮಾಡಿಕೊಂಡು ಬಿಡುವಿಲ್ದೇದಾಗೆ ನಮ್ಮನ್ನು ನಾವು ತೊಡಗಿಸ್ಕೋಬೇಕು. ಏನಂತೀರಾ? ಅತ್ತೆ, ಈ ವಿಷಯ ನನಗೆ ಈಗ ಯಾಕೆ ಹೇಳ್ತಾ ಇದ್ದೀರಾ ನೀವು? ಏನೂ ಇಲ್ಲ ಶ್ರಾವಣಿಯಮ್ಮ, ನೀವೇನಾದರೂ ಆಚೆ ಹೋಗಿ ಕೆಲಸ ಮಾಡಬೇಕು ಅಂದರೆ ಖಂಡಿತವಾಗೂ ಹೋಗಿ ಕೆಲಸ ಮಾಡ್ಬೋದು. ನಾನು ಯಾವತ್ತೂ ನಿಮ್ಮನ್ನು ಆಚೆ ಹೋಗಿ ದುಡಿಬೇಡಿ ಅಥವಾ ನೀವು ಹೋಗಬೇಕು ಅಂತ ಅಂದರೆ ಹೋಗಬೇಡಿ ಅಂತ ನಾನು ಯಾವತ್ತೂ ಹೇಳಲ್ಲ. ನೀವು ನೆಮ್ಮದಿಯಾಗಿ ಸಂತೋಷವಾಗಿದ್ದರೆ ನನಗಷ್ಟೇ ಸಾಕು. ಆದರೂ ಮುಂಚಿನಾಗೆ ಮನೆ ಕೆಲಸಗಳು ಕೈ ತುಂಬ ಏನಿರಲ್ಲ. ನಾವು ಮನೆಯಲ್ಲಿ 3 ಜನ ಇದ್ದೀವಿ. ಇರೋ ಚೂರು ಪಾರು ಕೆಲಸ 3 ಜನನೂ ಮಾಡಿದ್ರೂ ಬೇಗ ಮುಗ್ದೋಗುತ್ತೆ. ಬೆಳಗಿಂದ ಸಂಜೆವರೆಗೂ ಸುಮ್ಮನೆ ಆಟೆ ಹೊಡ್ಕೊಂಡು ಕೂತಿರ್ತೀವಿ. ಅದ್ರ ಬದಲು ನೀವು ಓದಿರೋ ಹೆಣ್ಮಗಳು, ನೀವು ಕೆಲಸ ಮಾಡ್ತೀನಿ ಅಂದರೆ ಆರಾಮಾಗಿ ಮಾಡ್ಬೋದು. ಅಥವಾ ಒತ್ತೋಗೋದಕ್ಕೆ ನೀವು ಯಾವ್ದಾರ ಕೆಲಸ ಮಾಡಬೇಕು ಅನಿಸಿದ್ರೆ ಮಾಡ್ಬೋದು. ಅತ್ತೆಯಾಗಿ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ. ನಿಜ ಹೇಳ್ತಿದ್ದೀನತ್ತೆ, ನಂಗೆ ಎಷ್ಟೋ ಸಲ ಅನಿಸಿದೆ, ನಾನು ಓದಿದ್ದೀನಿ, ಕಷ್ಟಪಟ್ಟು ಎಕ್ಸಾಮ್ ಪಾಸ್ ಆಗಿದ್ದೀನಿ, ನಾನು ಕಷ್ಟಪಟ್ಟು ಓದಿರೋದು ವೇಸ್ಟ್ ಆಗಬಾರ್ದಲ್ವಾ? ಕಡೆ ಪಕ್ಷ ಪ್ರಪಂಚನ ತಿಳ್ಕೊಳಕ್ಕಾದ್ರೂ ನಾನು ಹೊರಗೆ ಹೋಗಿ ದುಡಿಬೇಕು, 4 ಕಡೆ ಓಡಾಡಬೇಕು ಅಂತ ನಂಗೆ ತುಂಬ ಸಲ ಅನಿಸಿದೆ. ಆದರೆ ನಾನು ಈ ವಿಷಯನ ಯಾರ ಹತ್ರನೂ ಹೇಳ್ಕೊಂಡಿರಲಿಲ್ಲ ಅಷ್ಟೇ. ಆಹಾ, ನೋಡಿದ್ರಾ, ನಿಮ್ಮ ಮನಸ್ಸಲ್ಲಿ ಇದ್ದಿದ್ದು ನನ್ನ ಮಾತಲ್ಲಿರೋದು ಎರಡೂ ಒಂದೇ. ನೀವು ಸುಬ್ಬು ಸಣ್ಣದಾಗಿ ಜಗಳ ಮಾಡ್ಕೊಂಡ್ರು ನನಗೆ ನಿಮ್ಮ ಮಾವನಿಗೆ ಭಯ ಆಗುತ್ತೆ. ಸುಬ್ಬು ಆದರೆ ದಿನ ಪೂರ್ತಿ ಆಚೆ ಇರ್ತಾನೆ, ಆದರೆ ನೀವು ಮನೇಲೇ ಇರ್ತೀರ. ಕೆಲಸ ಎಲ್ಲ ಮುಗಿದ್ಮೇಲೆ ನೀವೊಬ್ಬರೇ ಕೂತ್ಕೊಂಡು ಬೇಕಾಗಿರೋದು ಬೇಡದಿರೋದು ಎಲ್ಲ ಯೋಚನೆ ಮಾಡ್ತಿರ್ತೀರ. ಸಾಲದು ಅಂತ ಈ ಕಾಂತಮ್ಮ ಬೇರೆ ತಲೆಗೆ ಹುಳ ಬಿಟ್ಟು ತಲೆ ಕೆಡಿಸ್ಬಿಡ್ತಾಳೆ. ಅಂಥದ್ರಲ್ಲಿ ಕೆಲಸ ಮಾಡೋ ನೆಪದಲ್ಲಾದ್ರೂ ನೀವು ಆಚೆ ಹೋಗಿ ಕಾಲ ಕಳಿಬೋದು. ನಾನು ಬೇಕಿದ್ರೆ ಸುಬ್ಬು ಹತ್ರ ಇದನ್ನು ಮಾತಾಡ್ತೀನಿ. ಪರವಾಗಿಲ್ಲ ಅತ್ತೆ, ನಾನೇ ಸುಬ್ಬು ಹತ್ರ ಈ ವಿಷಯ ಹೇಳ್ತೀನಿ. ಸುಬ್ಬು ನಿಮ್ಮ ಮಗ, ನಿಮ್ಮ ಹಾಗೆ ನನ್ನ ಆಸೆಗಳಿಗೆ ಅವ್ನು ಯಾವತ್ತೂ ಅಡ್ಡಿ ಬರಲ್ಲ. ನಿಜವಾಗ್ಲೂ ನಿಮ್ಮಂಥ ಅತ್ತೆ ಸಿಗೋದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ. ಸುಮ್ಮನೆ ಹೇಳ್ತಿಲ್ಲ ಅತ್ತೆ, ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೀನಿ. ನೀವು ನನಗೆ ಬೆಸ್ಟ್ ಫ್ರೆಂಡ್ಗಿಂತ ಹೆಚ್ಚು. ನಿನ್ನ ಮನ ಸೇರಿತು ನಿನ್ನ ನನ್ನ ಅಣ್ಣ. ಸುರೇಂದ್ರ, ಬಾ ಕೂತ್ಕೋ. ಏನಣ್ಣ, ಇತ್ತೀಚೆಗೆ ಯಾವಾಗಲೂ ಖುಷಿಯಾಗಿರ್ತೀಯ, ನಗ್ನಗ್ತಾ ಇರ್ತೀಯ, ಒಬ್ಬೊಬ್ಬನೇ ಹಾಡ್ತಿರ್ತೀಯ, ಏನು ಸಮಾಚಾರ? ಅಲ್ಲ ಕಣೋ, ನಾನು ಬೇಜಾರು ಮಾಡಿಕೊಂಡು ಮೂಲೆಯಲ್ಲಿ ಕೂತ್ರೆ ಕಾರಣ ಕೇಳಬೇಕು. ನಗ್ನಗ್ತಾ ಇರೋದಕ್ಕೂ ಕಾರಣ ಬೇಕೇನಾ? ಹೌದಣ್ಣ, ಖುಷಿಯಾಗಿರೋಕ್ಕೆ ಕಾರಣ ಬೇಕಿಲ್ವಾ? ಹಾಗಾದರೆ ನಿನಗೆ ಖುಷಿಗೆ ಕಾರಣ ಇಲ್ಲ ಅಂತ ಹೇಳ್ತಿದ್ದೀಯ. ಹೋಗಲಿ ಬಿಡು, ಕಾರಣ ನಿನಗೆ ಗೊತ್ತಿದೆಯೋ ಅಥವಾ ಗೊತ್ತಿದ್ದು ನಮ್ಗೆ ಹೇಳ್ತಿಲ್ವೋ ಅದೆಲ್ಲ ಬೇಡ, ಒಟ್ಟಿನಲ್ಲಿ ಖುಷಿಯಾಗಿದೆಯಲ್ಲ ಅಷ್ಟು ಸಾಕು.